ಈಗ ನಿನ್ನೆ ಫಾರ್ಮುಲಾದಲ್ಲಿ ನೀವು ಐ ಯು ಎನಿ ಪ್ಲೂರಲ್ ಬಂದಾಗ ಹೆಂಗೆ ಕ್ವಶನ್ ಮೇಕಿಂಗ್ ಡೂ ಬರುತ್ತೆ ಅಂತ ನೋಡಿದ್ವಿ. ಈಗ ಇವತ್ತಿನ ಫಾರ್ಮುಲಾದಲ್ಲಿ ಎನಿ ಸಿಂಗ್ಯುಲರ್ ಬಂದಾಗ ಯಾವ ರೀತಿ ಡಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಈ ಫಾರ್ಮುಲಾಗೆ ಯಾರು ಡೈರೆಕ್ಟ್ ಆಗಿ ಬಂದಿದ್ರೆ ಆರ್ಡರ್ ಇಂದ ಬನ್ನಿ, ಯಾಕೆಂದ್ರೆ ಇಂಗ್ಲಿಷ್ ಅನ್ನು ಡೈರೆಕ್ಟ್ ಆಗಿ ಯಾವುದೋ ಒಂದಕ್ಕೆ ಬಂದು ನಾವು ಕಲಿಯಕ್ಕೆ ಕಷ್ಟ ಆಗತ್ತೆ. ಹಂಗಾಗಿ ಸೊ ತುಂಬಾ ಸಿಂಪಲ್ ಇದು ಫಾರ್ಮುಲಾ. ಸೊ ಎನಿ ಸಿಂಗ್ಯುಲರ್ ಅಂದ್ರೆ ಒಬ್ಬ ವ್ಯಕ್ತಿ, ಹಿ ಆಗಿರ್ಬೋದು, ಶಿ, ರಘು, ಒಬ್ಬ ವ್ಯಕ್ತಿ. ಸೊ ಇಲ್ಲಿ ಏನ್ ಬರುತ್ತೆ? ಡಸ್ ಬರುತ್ತೆ. ಇಲ್ಲಿ ಡೂ ಬರಲ್ಲ, ಡಸ್ ಬರುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗು. ಸೊ ಡಸ್ ಬರುತ್ತೆ. ಡಸ್ ಹಿ ಆಪ್ಷನಲ್. ಸೊ ಇಲ್ಲಿ V1 ಬಂದು ಸಮಥಿಂಗ್ ಬರುತ್ತೆ. ಸೊ ಆಪ್ಷನಲ್ ನಿಮಗೆ ಗೊತ್ತು, ನಾವಿಲ್ಲಿ ಯಾವ್ಯಾವ ಆಪ್ಷನಲ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಇಲ್ಲೂ ಅಷ್ಟೇನೆ ಡಸ್. ಸೊ ಆಪ್ಷನಲ್ ಮೊದಲಿಗೆ ಬರ್ಬೋದು ಅಥವಾ ಆಪ್ಷನಲ್ ಎಂಡಿಗೆ ಬರ್ಬೋದು. ಬಟ್ ಕ್ವಶನ್ ಮೇಕಿಂಗ್ ಅಲ್ಲಿ ಆಪ್ಷನಲ್ ನ ಎಂಡಿಗೆ ಹಾಕೋದು ಸೂಕ್ತ. ಸೊ ಡಸ್ ಹಿ, ಶಿ, ರಘು. ಯಾವಾಗ ಡೂ ಬರ್ತಿತ್ತು? ಐ ಯು ಎನಿ ಪ್ಲೂರಲ್ ಬಂದ್ರೆ ಡೂ ಬರ್ತಾ ಇತ್ತು. ಎನಿ ಸಿಂಗ್ಯುಲರ್ ಸರ್, ಐ ಮತ್ತೆ ಯು ಎನಿ ಸಿಂಗ್ಯುಲರ್ ಅಲ್ವಾ? ಅಲ್ಲ, ಇಂಗ್ಲಿಷ್ ಅಲ್ಲಿ ಅದನ್ನ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಐ ಯು ನ ನೀವು ಎನಿ ಪ್ಲೂರಲ್ ಜೊತೆಗೇನೆ ಕನ್ಸಿಡರ್ ಮಾಡ್ಕೊಳ್ಳಿ. ಆ ಫಾರ್ಮುಲಾದಲ್ಲೇನೆ ಎನಿ ಸಿಂಗ್ಯುಲರ್ ಅಂದ್ರೆ ಒಬ್ಬ ವ್ಯಕ್ತಿ, ಅಂದ್ರೆ ಅವನು. ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ, ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಥರ್ಡ್ ಪರ್ಸನ್ ಅಂದ್ರೆ ಐ ಅಂದ್ರೆ ಫಸ್ಟ್ ಪರ್ಸನ್, ಯು ಅಂದ್ರೆ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್, ನೀವು ಸೆಕೆಂಡ್ ಪರ್ಸನ್ ಆಗ್ತೀರಾ. ನಾನು ಮತ್ತೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ರೆ ಅವ್ರನ್ನ ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಇಲ್ಲಿ ಡಸ್ ಬರುತ್ತೆ. ಈಗ ಕೆಲವು, ಸೊ ನಾನು ನೆನ್ನೆನು ಹೇಳಿದ್ದೆ, ಇದು ಆಪ್ಷನಲ್ ಫೀಲ್ಡ್ ನ ಎಂಡಿಗೆ ಹಾಕೋದು ಸೂಕ್ತ. ಕ್ವಶನ್ ಮೇಕಿಂಗ್ ಅಲ್ಲಿ ಆಪ್ಷನಲ್ ಫೀಲ್ಡ್ ನ ಎಂಡಿಗೆ ಹಾಕೋದು ಸೂಕ್ತ. ಈಗ ನಾನು ಅವನು ಟೆಂಪಲ್ ಗೆ ಹೋಗ್ತಾನ ಡೈಲಿ ಅಂತ ಕೇಳ್ಬೇಕು. ಹೆಂಗೆ? ಡಸ್ ಹಿ ಸಿಂಗ್ಯುಲರ್ ಆಯ್ತು, ಹಂಗಾಗಿ ಡಸ್ ಬಂತು. ಗೋ ಅನ್ನೋದು V1. ಟು ಟೆಂಪಲ್ ಡೈಲಿ, ಟು ಟೆಂಪಲ್ ಅನ್ನೋದು ಸಮಥಿಂಗ್, ಡೈಲಿ ಅನ್ನೋದು ಆಪ್ಷನಲ್. ಇಲ್ಲಿ ಆಪ್ಷನಲ್ ನ ಹೊರಗಡೆ ಹಾಕಿದೀವಿ, ಅಂದ್ರೆ ಲಾಸ್ಟಿಗೆ ಹಾಕಿದೀವಿ. ಅಂದ್ರೆ ಡಸ್ ಹಿ ಗೋ ಟು ಟೆಂಪಲ್ ಡೈಲಿ? ಅವನು ಟೆಂಪಲ್ ಗೆ ಡೈಲಿ ಹೋಗ್ತಾನ. ಯಾವ ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತೀವಿ, ಆಕ್ಷನ್ಸ್ ವಿಚ್ ವಿ ರಿಪೀಟ್ ಅಂತ ಹೇಳ್ತೀವಿ, ಅದನ್ನ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ಬೇಕು. ಡಸ್ ಹಿ ಗೋ ಟು ಟೆಂಪಲ್ ಡೈಲಿ? ಎಸ್ ಹಿ ಅಂದ್ರೆ ಒಬ್ಬ ವ್ಯಕ್ತಿ ಆದ. ಈಗ ನಿಮಗೆ ಗೊತ್ತು, ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಅಥವಾ IES ನ ಆಡ್ ಮಾಡಬೇಕು ಅಂತ ನೀವು ಪ್ರೀವಿಯಸ್ ಫಾರ್ಮುಲಾಗಳಲ್ಲಿ ನೋಡಿದೀರಾ. ಎಸ್, ಹಿ ಗೋಸ್ ಟು ಟೆಂಪಲ್. ಗೋ ಅನ್ನೋದು ವರ್ಬ್, ES ಅನ್ನ ನಾವು ಆಡ್ ಮಾಡಿದ್ವಿ. ಎಸ್, ಹಿ ಗೋಸ್ ಟು ಟೆಂಪಲ್ ಡೈಲಿ. ಸೊ ES ಅನ್ನ ಆಡ್ ಮಾಡೋದು ಬರೀ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಮಾತ್ರ. ES IES ಅನ್ನ ನಾವು ಆಡ್ ಮಾಡೋದು ಬರೀ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಮಾತ್ರ. ಹೌದು, ಅವನು ಟೆಂಪಲ್ ಗೆ ದಿನ ಹೋಗ್ತಾನೆ. ಸೊ ಹೋಗಲ್ಲ ಅನ್ಬೇಕಾದ್ರೆ ಡಸಂಟ್ ಗೋ. ಗೋ ಟು ಟೆಂಪಲ್. ನೋ, ಹಿ ಡಸಂಟ್ ಗೋ ಟು ಟೆಂಪಲ್. ಸೊ ಯಾಕೆ ಗೋ ಆಯ್ತು? ಸೊ V1. ಸೊ ಡಸಂಟ್ ನೆಗೆಟಿವ್ ಸೆಂಟೆನ್ಸ್, ಹಂಗಾಗಿ ಡಸಂಟ್. ಹಿ ಡಸಂಟ್ ಗೋ ಟು ಟೆಂಪಲ್ ಡೈಲಿ. ಡಸ್ ರಘು ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ? ರಘು ಒಬ್ಬ ವ್ಯಕ್ತಿಯಾದ, ಪೇ V1. ಡಸ್ ರಘು ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ? ಎಸ್, ರಘು ಅಥವಾ ಹಿ ಅಂದ್ರೆ ಅಲ್ಲಿ ರಘುಗೆ ಸಂಬಂಧಪಡತ್ತೆ. ಪೇಸ್. ಯಾಕೆ ಪೇಸ್? ಏನ್ ಆಡ್ ಆಯ್ತು? ಎಸ್ ಆಡ್ ಆಯ್ತು. ಎಸ್, ಹಿ ಪೇಸ್ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ವರ್ಬ್ ಜೊತೆಗೆ ಎಸ್ ಅಥವಾ ES ಅಥವಾ IAS ಆಡ್ ಮಾಡ್ಬೇಕು. ಎಸ್, ಹಿ ಪೇಸ್ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ನೋ, ಹಿ ಡಸಂಟ್ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ಅವನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಮಂತ್ಲಿ ಪೇ ಮಾಡೋದಿಲ್ಲ. ನೋ, ಹಿ ಡಸಂಟ್ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ನೆಕ್ಸ್ಟ್, ಸೊ ಡಸ್ ಹಿ ಆಲ್ವೇಸ್ ಹರ್ಟ್ ಎವ್ರಿ ಒನ್? ಅವನು, ಇಲ್ಲಿ ಆಲ್ವೇಸ್ ಅನ್ನೋದು ಆಪ್ಷನಲ್, ಅದನ್ನ ನಾವು ಮಧ್ಯ ಯೂಸ್ ಮಾಡ್ತಾ ಇದೀವಿ. ಡಸ್ ಹಿ ಆಲ್ವೇಸ್ ಹರ್ಟ್ ಎವ್ರಿ ಒನ್? ಎಸ್, ಹಿ ಆಲ್ವೇಸ್ ಹರ್ಟ್ಸ್. ನೋಡಿ, ಹರ್ಟ್ಸ್ ಅನ್ನೋದು V1. ಸಾರಿ, ಹರ್ಟ್ ಅನ್ನೋದು V1, ಅದಕ್ಕೆ ಎಸ್ ಆಡ್ ಮಾಡಿದೀವಿ. ಎಸ್ ಅನ್ನ ಆಡ್ ಮಾಡಿದ್ವಿ. ಅವನು ಯಾವಾಗ್ಲೂ ಬೇರೆಯವರನ್ನ ಹರ್ಟ್ ಮಾಡ್ತಾನೆ, ಅಂದ್ರೆ ನೋವಾಗೋ ಹಂಗೆ ಮಾತಾಡ್ತಾನೆ ಅಂತ. ನೋ, ಹಿ ಡಸಂಟ್ ಆಲ್ವೇಸ್ ಹರ್ಟ್ ಎನಿ ಒನ್. ಸೊ ನೋ, ಹಿ ಆಲ್ವೇಸ್ ಡಸಂಟ್ ಹರ್ಟ್ ಎನಿ ಒನ್. ಆಲ್ವೇಸ್ ಅನ್ನೋದು ಆಪ್ಷನಲ್. ನೋ, ಹಿ ಆಲ್ವೇಸ್ ಡಸಂಟ್ ಹರ್ಟ್ ಎವ್ರಿ ಒನ್. ನೆಕ್ಸ್ಟ್, ಡಸ್ ಯುವರ್ ಸನ್? ನೋಡಿ,
ಯುವರ್ ಸನ್, ಒಬ್ಬ ಮಗನ್ ಬಗ್ಗೆ ಮಾತಾಡ್ತಿದೀವಿ, ಹಂಗಾಗಿ ಡಸ್ ಎ ಬರ್ಬೇಕು. ಯುವರ್ ಸನ್ಸ್ ಆಗಿದ್ದಿದ್ರೆ ಹಿಂದ್ಗಡೆ ಡೂ ಬರ್ತಿತ್ತು. ಡಸ್ ಯುವರ್ ಸನ್ ಸ್ಪೆಂಡ್ ಮನಿ ಫ್ರೀಕ್ವೆಂಟ್ಲಿ, ಇಲ್ಲಿ ಸ್ಪೆಂಡ್ ಅನ್ನೋದು ವರ್ಬು, ಮನಿ ಅನ್ನೋದು ಸಮಥಿಂಗ್. ಸೊ ಇಲ್ಲಿ ಫ್ರೀಕ್ವೆಂಟ್ಲಿ ಅನ್ನೋದು ಆಪ್ಷನಲ್. ಇಲ್ಲಿ ಆಪ್ಷನಲ್. ಸೊ ಡಸ್ ಯುವರ್ ಸನ್ ಸ್ಪೆಂಡ್ ಮನಿ ಫ್ರೀಕ್ವೆಂಟ್ಲಿ? ಎಸ್ ಹಿ ಸ್ಪೆಂಡ್ಸ್. ಏನಾಗುತ್ತೆ? ಎಸ್ ಹಿ ಸ್ಪೆಂಡ್ಸ್. ಏನ್ ಆಡ್ ಆಯ್ತು ವರ್ಬ್ ಜೊತೆಗೆ? ಎಸ್ ಆಡ್ ಆಯ್ತು. ಎಸ್ ಹಿ ಸ್ಪೆಂಡ್ಸ್ ಮನಿ ಫ್ರೀಕ್ವೆಂಟ್ಲಿ. ಅವನು ತುಂಬಾ ಫ್ರೀಕ್ವೆಂಟ್ ಆಗಿ ಮನಿಯನ್ನ ಖರ್ಚು ಮಾಡ್ತಾನೆ. ನೋ ಹಿ ಡಸಂಟ್ ಸ್ಪೆಂಡ್. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಎಸ್ ಇ ಎಸ್ ಐ ಎಸ್ ಆಡ್ ಆಗಲ್ಲ. ಹಿ ಡಸಂಟ್ ಸ್ಪೆಂಡ್ ಮನಿ ಫ್ರೀಕ್ವೆಂಟ್ಲಿ. ನೆಕ್ಸ್ಟ್, ಡಸ್ ಯುವರ್ ಕಾರ್ ಕಾಸ್ಟ್ ಸೋ ಮಚ್? ನಿನ್ನ ಕಾರಿಗೆ ಅಷ್ಟು ಕಾಸ್ಟ್ಲಿ ಇದೆಯಾ? ಸೊ ಇಲ್ಲಿ ಡಸ್ ಯುವರ್ ಕಾರ್ ಅನ್ನೋದು ಒಂದು ಅಲ್ವಾ, ಹಂಗಾಗಿ ಏನ್ ಬರ್ಬೇಕು? ಡಸ್ ಬರ್ಬೇಕು. ಕಾಸ್ಟ್ ಸೋ ಮಚ್ ಏನ್ ಹೇಳ್ತೀರಾ? ಎಸ್ ಇಟ್ ಕಾಸ್ಟ್ ಸೋ ಮಚ್. ಇಟ್ ಅಂದ್ರೆ ಅಲ್ಲಿ ಕಾರು. ಸೊ ಮನುಷ್ಯರಿಗೆ ಇಟ್ ಅನ್ಬಾರ್ದು. ಮನುಷ್ಯರ ಬಗ್ಗೆ ಹೇಳ್ಬೇಕಾದ್ರೆ ಹಿ ಶಿ ಅಂತ ಯೂಸ್ ಮಾಡ್ಬೇಕು. ನಿರ್ಜೀವ ವಸ್ತುಗಳ ಬಗ್ಗೆ ಹೇಳ್ಬೇಕಾದ್ರೆ ಇಟ್ ಅನ್ಬೇಕು. ಸರ್ ಕೆಲವು ಮನುಷ್ಯರು ಸರ್ ಜೀವ ಇದ್ರು ಅವರು ನಿರ್ಜೀವರು ಸರ್, ಅವ್ರಿಗೆ ಇಟ್ ಅನ್ಬೋದಾ? ಸೊ ಅನ್ಬಾರ್ದು. ಸೊ ಮನುಷ್ಯರಿಗೆ ಇಟ್ ಅಂತ ಯೂಸ್ ಮಾಡಬೇಡಿ. ಎಸ್ ಇಟ್ ಕಾಸ್ಟ್ ಸೋ ಮಚ್. ನೋ ಇಟ್ ಡಸಂಟ್ ಕಾಸ್ಟ್ ಸೋ ಮಚ್. ಅದು ಅಷ್ಟು ಕಾಸ್ಟ್ ಆಗಲ್ಲ. ಡಸ್ ಪವನ್ ಟ್ರಾವೆಲ್ ಎ ಲಾಟ್? ಟ್ರಾವೆಲ್ ಅನ್ನೋದು V1. ಸೊ ಡಸ್ ಪವನ್ ಟ್ರಾವೆಲ್ ಅ ಲಾಟ್? ಎಸ್ ಹಿ ಟ್ರಾವೆಲ್ಸ್. ಅಥವಾ ಪವನ್ ಅಂತಾನು ಹೇಳ್ಬೋದು, ಅಥವಾ ಇಲ್ಲಿ ಪವನ್ ಬದಲು ಏನ್ ಹೇಳ್ಬೋದು? ಹಿ ಅಂತಾನು ಹೇಳ್ಬೋದು. ಎಸ್ ಹಿ ಟ್ರಾವೆಲ್ಸ್ ಎ ಲಾಟ್ ಅಥವಾ ಎಸ್ ಪವನ್ ಟ್ರಾವೆಲ್ಸ್ ಎ ಲಾಟ್. ನೋ ಹಿ ಡಸಂಟ್ ಟ್ರಾವೆಲ್. ಸೊ ಯಾಕೆ ಇಲ್ಲಿ ಪವನ್ ಅಥವಾ ಪವನ್? ಸೊ ಇಲ್ಲಿ ಏನಾಯ್ತು? ಸಿಂಗ್ಯುಲರ್ ನೆಗೆಟಿವ್ ಸೆಂಟೆನ್ಸಸ್ಗೆ ಡಸಂಟ್ ಬಂದು V1 ಬರುತ್ತೆ. V1 ಜೊತೆಗೆ ಎಸ್ ಇ ಎಸ್ ಐ ಎಸ್ ಆಡ್ ಆಗಲ್ಲ. ಡಸ್ ಶಿ ಆಲ್ವೇಸ್ ಸ್ಲೀಪ್? ಇಲ್ಲಿ ವರ್ಬ್ ಯಾವುದು? ಸ್ಲೀಪ್. ಆಲ್ವೇಸ್ ಅನ್ನೋದೇನು? ಆಪ್ಷನಲ್. ಇಟ್ ಈಸ್ ಆಪ್ಷನಲ್. ಶಿ ಒಬ್ಳು ಬಗ್ಗೆ ಮಾತಾಡ್ತಿದೀವಿ, ಹಂಗಾಗಿ ಡಸ್ ಬರ್ಬೇಕು. ಸೊ ಏನಾದ್ರೂ ಇಲ್ಲಿ ಪ್ಲೂರಲ್ ಇದ್ದಿದ್ರೆ, ದೇ ಆಗಿದ್ದಿದ್ರೆ ಡೂ ಬರ್ತಾ ಇತ್ತು. ಎಸ್ ಶಿ ಆಲ್ವೇಸ್ ಸ್ಲೀಪ್ಸ್. ಅವಳು ಯಾವಾಗ್ಲೂ ನಿದ್ದೆ ಮಾಡ್ತಾಳೆ. ಸ್ಲೀಪ್ಸ್. ಓಕೆ, ವರ್ಬ್ ಜೊತೆಗೆ ಎಸ್ ಆಡ್ ಮಾಡಿದೀವಿ. ನೋ ಶಿ ಆಲ್ವೇಸ್ ಡಸಂಟ್ ಸ್ಲೀಪ್. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ವರ್ಬ್ ಜೊತೆಗೆ ಎಸ್ ಎಸ್ ಐ ಎಸ್ ಆಡ್ ಆಗಲ್ಲ. ಸೊ ಡಸ್ ಮಹೇಶ್? ಮಹೇಶ್ ಅನ್ನೋದು ಒಬ್ಬ ವ್ಯಕ್ತಿ, ಹಂಗಾಗಿ ಏನ್ ಬರ್ಬೇಕು? ಡಸ್ ಎ ಬರ್ಬೇಕು. ಮಹೇಶ್ ಅನ್ನೋದು ಒಬ್ಬ ವ್ಯಕ್ತಿ ಆದ್ರಿಂದ ಡಸ್ ಬರ್ಬೇಕು. ಡಸ್ ಮಹೇಶ್ ಗಿವ್ ಮನಿ ಟು ಪೂರ್ ಪೀಪಲ್ ಮಂತ್ಲಿ? ಎಸ್ ಮಹೇಶ್ gives money. Yes, he gives money to poor people monthly. No, he doesn't give money to poor people monthly. ಅವನು ದುಡ್ಡನ್ನ ಇಲ್ಲಿ ಗಿವ್ ಅನ್ನೋದು ವರ್ಬ್. ಸೊ ಹಂಗಾಗಿ ವರ್ಬ್ ಜೊತೆಗೆ ಏನಾಯ್ತು? ಎಸ್ ಆಡ್ ಆಯ್ತು. he doesn't give money to poor people monthly. Okay, next, does your brother book train ticket weekly? Yes, ಹಿ ಅವನು ಪ್ರತಿ ವಾರ ಊರಿಗೆ ಹೋಗ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ. ಯುವರ್ ಬ್ರದರ್ ಸಿಂಗ್ಯುಲರ್, ಯುವರ್ ಬ್ರದರ್ ಏನು ಸಿಂಗ್ಯುಲರ್. ಡಸ್ ಯುವರ್ ಬ್ರದರ್ ಬುಕ್ ಟ್ರೈನ್ ಟಿಕೆಟ್ ವೀಕ್ಲಿ? ಎಸ್ ಹಿ ಬುಕ್ಸ್. ಹಿ ಅಂದ್ರೆ ಅಲ್ಲಿ ಬ್ರದರ್. ಎಸ್ ಹಿ ಬುಕ್ಸ್ ಟ್ರೈನ್ ಟಿಕೆಟ್ ವೀಕ್ಲಿ. ಸೊ ನೋ ಹಿ ಡಸಂಟ್ ಬುಕ್ ಟ್ರೈನ್ ಟಿಕೆಟ್ ವೀಕ್ಲಿ. ಹಿ ಬಂದಾಗ ಡಸಂಟ್ ನೆಗೆಟಿವ್ ಸೆಂಟೆನ್ಸಸ್ಗೆ ಬುಕ್ V1 ಜೊತೆಗೆ ಎಸ್ ಅನ್ನ ಆಡ್ ಮಾಡಬಾರ್ದು. ಓನ್ಲಿ ಪಾಸಿಟಿವ್ ಸೆಂಟೆನ್ಸಸ್ಗೆ ಆಡ್ ಮಾಡಬೇಕು. ಇಡೀ ಇಂಗ್ಲಿಷ್ ಅಲ್ಲಿ V1 ಜೊತೆಗೆ ಎಸ್ ಎಸ್ ಐ ಎಸ್ ಆಡ್ ಮಾಡೋದು ಬರೀ ಸಿಂಪಲ್ ಪ್ರೆಸೆಂಟ್ ಟೈಮ್ ಸಿಂಗ್ಯುಲರ್ ಪಾಸಿಟಿವ್ ಸೆಂಟೆನ್ಸಸ್ಗೆ ಮಾತ್ರ, ಇನ್ನೆಲ್ಲೂ ನಾವು ಆಡ್ ಮಾಡೋದಿಲ್ಲ. ಡಸ್ ಶಿ ಆಲ್ವೇಸ್ ಕೀಪ್ ಹೌಸ್ ಕ್ಲೀನ್? ಅವಳು ಯಾವಾಗ್ಲೂ ಮನೆಯನ್ನ ನೀಟಾಗಿ ಇಟ್ಟಿರ್ತಾಳ. ಆಲ್ವೇಸ್ ಅನ್ನೋದು ಆಪ್ಷನ್ ಅಲ್ಲೂ, ಕೀಪ್ ಅನ್ನೋದು ವರ್ಬ್, ಹೌಸ್ ಕ್ಲೀನ್ ಅನ್ನೋದು ಸಮಥಿಂಗ್. ಶಿ ಬಂದಿರೋದ್ರಿಂದ ಹಿಂದ್ಗಡೆ ಏನ್ ಬರ್ಬೇಕು? ಡಸ್ ಬರ್ಬೇಕು. ಎಸ್ ಶಿ ಆಲ್ವೇಸ್ ಕೀಪ್ಸ್ ಹೌಸ್ ಕ್ಲೀನ್. ಕೀಪ್ಸ್ ವರ್ಬ್ ಜೊತೆಗೆ ಎಸ್ ಆಡ್ ಆಯ್ತು. ವರ್ಬ್ ಜೊತೆಗೆ ಎಸ್ ಆಡ್ ಆಯ್ತು. ನೋ ಶಿ ಆಲ್ವೇಸ್ ಡಸಂಟ್ ಕೀಪ್ ಹೌಸ್ ಕ್ಲೀನ್. ಅವಳು ಮನೆಯನ್ನ ನೀಟಾಗಿ ಇಡೋದಿಲ್ಲ ಅಂತ ಆಯ್ತು. ಸೊ ವೆರಿ ಸಿಂಪಲ್.
ಸೊ ಈ ಫಾರ್ಮುಲಾಗೆ ಡೈರೆಕ್ಟ್ ಆಗಿ ಬಂದಿದ್ರೆ ಹಳೆ ಫಾರ್ಮುಲಾಗಳನ್ನ ನೋಡಿ ಇಲ್ಲಿಗೆ ಬನ್ನಿ. ಡೈರೆಕ್ಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಬಿಡಿ. ಸೊ ಥ್ಯಾಂಕ್ ಯು.